ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸುಖವಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 9 ದಿನ ಯಾವ ಥರ ಇರುತ್ತೆ, ನವರಾತ್ರಿ ಪೂಜೆನ ಹೇಗೆ ಮಾಡ್ತಾರೆ, ನವರಾತ್ರಿ ದಿನ 9 ದಿನ 9 ಬಣ್ಣದ ಬಟ್ಟೆಗಳನ್ನು ಯಾಕೆ ಹಾಕ್ತಾರೆ, ಅದರ ಯೂಸ್ ಏನು ಅನ್ನೋದನ್ನು ನಾನು ನಿಮಗೆ ಒಂದೊಂದಾಗಿ ಹೇಳ್ಕೊಡ್ತೀನಿ. ಫಸ್ಟ್ ಒನ್ ಯಾವುದು? ವೈಟ್. ನಾನು ಕೂಡ ಇವತ್ತು ಬಿಳಿ ಬಟ್ಟೆಯಲ್ಲಿ ಇದ್ದೀನಿ. ಬಿಳಿ ಅಂದರೆ ಏನರ್ಥ? ಬಿಳಿ ಅಂದರೆ ಶಾಂತಿಯ ಸಂಕೇತ, ಪೀಸ್ಫುಲ್. ನಮ್ಮ ರಾಷ್ಟ್ರ ಬಣ್ಣದಲ್ಲೂ ಕೂಡ ಏನಿದೆ, ಧ್ವಜದಲ್ಲಿ ಬಿಳಿಯ ಬಣ್ಣ ಇದೆ. ಏನಂತ ತೋರಿಸ್ಕೊಡುತ್ತೆ? ಅದು ಶಾಂತಿ. ಅಲ್ಲೂ ಕೂಡ ನಾವು ಶಾಂತಿಯನ್ನು ನೋಡ್ತೀವಿ. ಅದೇ ರೀತಿ 9 ದಿನದಲ್ಲಿ ಮೊದಲನೆಯ ದಿನ ನಾವು ಶಾಂತಿಯುತವಾಗಿ ಪ್ರಾರಂಭ ಮಾಡ್ತೀವಿ. ಈ ಬಣ್ಣವನ್ನು ಇವತ್ತು ಧರಿಸೋದ್ರಿಂದ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳು ಹೋಗುತ್ತೆ, ಸಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನು ನಾವು ಕೂಡ ಕಲಿತೀವಿ. ಬಿಳಿ ಬಟ್ಟೆ ಅಂದರೆ ಎಲ್ಲರಿಗೂ ತುಂಬ ಇಷ್ಟ, ಬಟ್ ಅದರಲ್ಲಿ ಒಂದೇ ಒಂದು ಕಲೆ ಬಿತ್ತು ಅಂದರೆ ಆ ಬಟ್ಟೆನೇ ಹಾಳಾಗುತ್ತೆ. ಅದೇ ರೀತಿ ನಮ್ಮ ಮನಸ್ಸು ಕೂಡ, ನಮ್ಮ ಮನಸ್ಸು ಯಾವ ರೀತಿ ಇರಬೇಕು? ಬಿಳಿ ಬಟ್ಟೆ ಥರ ಇರಬೇಕು. ಯಾವುದೇ ರೀತಿ ಕಲೆ ಆಗದೇ ಇರೋ ರೀತಿ ನಮ್ಮ ಮನಸ್ಸನ್ನು ನಾವು ಕಾಪಾಡ್ಕೋಬೇಕು. ಇಲ್ಲ ಅಂದರೆ ಬಟ್ಟೆ ಹೇಗೆ ಹಾಳಾಗುತ್ತೋ ಅದೇ ರೀತಿ ನಮ್ಮ ಮನಸ್ಸು ಕೂಡ ಹಾಳಾಗುತ್ತೆ. ಆ ಮನಸ್ಸು ಹಾಳಾಗದೇ ರೀತಿ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಯಾರ್ದು? ನಮ್ಮದು. ಸೊ ನಾವು ಯಾವ ಥರ ಇರಬೇಕು? ಬಿಳಿಯ ಬಣ್ಣದ ಥರ ಇರಬೇಕು. ಯಾವಾಗೂ ಪೀಸ್ಫುಲ್, ಯಾವಾಗೂ ಶಾಂತಿಯುತವಾಗಿ ನಾವು ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು. ನಮ್ಮ ಜೀವನವನ್ನು ನಾವು ಶಾಂತಿಯುತವಾಗಿ ನಡೆಸ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಮನಸ್ಸು ಯಾವಾಗಲೂ ಶುದ್ಧವಾಗಿ ಯೋಚನೆಯನ್ನು ಮಾಡಬೇಕು. ಮನಸ್ಸಿನಲ್ಲಿ ಕಲ್ಮಶ ಅನ್ನೋದು ಯಾವತ್ತೂ ಇರಬಾರ್ದು. ನಮ್ಮ ಮನಸ್ಸಲ್ಲಿ ಕಲ್ಮಶ ಇತ್ತು ಅಂದರೆ ನಮ್ಮ ಬಟ್ಟೆ ಬಿಳಿ ಬಟ್ಟೆ ಆಗಿರಲ್ಲ, ಕೊಳಕಿನ ಬಟ್ಟೆ ಆಗಿರುತ್ತೆ. ಸೊ ಬಿಳಿಯ ಬಟ್ಟೆ ಯಾವುದೇ ರೀತಿಯಾಗಿ ಹಾಳಾಗದೇ ಇರುತ್ತೆ ಅಂತ ನೋಡ್ಕೊಳ್ಳುವಂತಹ ಜವಾಬ್ದಾರಿ ನಮ್ಮದಾಗಿರೋದ್ರಿಂದ ಇವತ್ತಿನ ದಿನವನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಳ್ಳೋಣ. ಎಲ್ಲರಿಗೂ ಒನ್ಸ್ ಅಗೇನ್ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ರೀತಿ ನಾಳೆ ನಾನು ಇನ್ನೊಂದು ಬಟ್ಟೆಯ ಸಮೇತ ಯಾವ ಕಲರ್ ಗೆಸ್ ಮಾಡಿ, ಆ ಕಲರ್ ಬಟ್ಟೆಯೊಂದಿಗೆ ನಾನು ನಿಮ್ಮನ್ನು ನಾಳೆ ಭೇಟಿಯಾಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್.